ಸೋಲಾರ್ ಮೋಸ ಜಾಲತಾಣದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಹಾಗೆ ಅದರಿಂದ ಪಾರಾಗೋದು ಹೇಗೆ ಅನ್ನೋದನ್ನ ತಿಳ್ಕೊಳ್ಳೋಣ. ವಿಧಾನಗಳನ್ನು ಬಳಸಿ PM ಕುಸುಮ್ ಯೋಜನೆ ಎಂಬ ಹೆಸರನ್ನು ಬಳಸಿಕೊಂಡು ಮೋಸವನ್ನು ಮಾಡುತ್ತಿದ್ದಾರೆ. ಒಂದು ವಿಡಿಯೋಸ್ಗಳು ಜೊತೆಗೆ ಯೋಜನೆಗೆ ನಾವು ಸೆಲೆಕ್ಟ್ ಆಗಿದ್ದೀವಿ ಅನ್ನೋ ಡಾಕ್ಯುಮೆಂಟೇಶನ್ ಫೀಸು 8,500 ಅದೊಂದು ಹಾಕಿ. ಈಗ ಹೊಸ ವಿಧಾನ ಬಹಳ ಅಪಾಯಕಾರಿ ಅಂತ ವಿಧಾನವನ್ನು ಮೋಸ ಮಾಡಲಿಕ್ಕೆ ಬಳಸ್ತಿದ್ದಾರೆ. ಈ ವಿಚಾರವಾಗಿ FIR ಸಹ ಆಗಿದೆ. ನೀವು PM ಕುಸುಮ್ ಯೋಜನೆಗೆ ಸೆಲೆಕ್ಟ್ ಆಗಿದ್ದೀರಿ ಅಂತ ಮೆಸೇಜ್ ಕಳಿಸೋದು. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಈ ವಿಡಿಯೋದಲ್ಲಿ ನಾವು ಸೋಲಾರ್ ಮೋಸ ಜಾಲತಾಣದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಹಾಗೆ ಅದರಿಂದ ಪಾರಾಗೋದು ಹೇಗೆ ಅನ್ನೋದನ್ನ ತಿಳ್ಕೊಳ್ಳೋಣ. ಸ್ನೇಹಿತರೆ, ಈಗ ಸೋಲಾರ್ ಪಂಪ್ ಸೆಟ್ನ ಬಗ್ಗೆ ಬಹಳ ಚರ್ಚೆ ನಡೀತಿದೆ. ದೊಡ್ಡ ಮಟ್ಟದಲ್ಲೇ ಸೋಲಾರ್ ಅಂತಕ್ಕಂಥದ್ದು ಸದ್ದು ಮಾಡ್ತಿದೆ. ನಾವು ಸೋಲಾರ್ ಹಾಕ್ಸೋಣ ಅಂತ ಎಷ್ಟೋ ಜನ ಆಸೆ ಪಡ್ತಿದ್ದಾರೆ. ಇದನ್ನೇ ಬಂಡವಾಳವಾಗಿ ಮಾಡಿಕೊಂಡಂತಹ ಮೋಸದ ಜಾಲತಾಣಗಳು ಈ ಸೋಲಾರ್ ಪಂಪ್ ಸೆಟ್ ಹೆಸರಿನಲ್ಲಿ ಹುಟ್ಕೊಂಡಿದ್ದಾವೆ. ಇದರಲ್ಲಿ ನೀವೀಗ ಈ ಮೋಸ ಜಾಲತಾಣದ ಬಗ್ಗೆ ತಿಳಿತಕ್ಕಂಥದ್ದು ಬಹಳ ಅವಶ್ಯಕತೆ ಇದೆ. ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಂದರೆ, ಯಾರು ರೈತ ಮೋಸ ಹೋಗಬಾರ್ದು, ಜಾಗೃತರಾಗಬೇಕು ಅಂತೇಳಿ. ಹಾಗಾಗಿ ನೀವು ಇದನ್ನು ಆದಷ್ಟು ಶೇರ್ ಮಾಡಿ ಸ್ನೇಹಿತರೆ. ಯಾಕಂದರೆ ನಿಮ್ಮ ಒಂದು ಶೇರ್ ಬೇರೆಯವರು ಯಾರೋ ಒಬ್ಬರು ಮೋಸ ಹೋಗೋದನ್ನು ತಪ್ಪಿಸ್ಬೋದು. ಈ ಮೋಸದ ಜಾಲತಾಣ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಈಗ ನೋಡೋಣ. ಬೇರೆ ಬೇರೆ ವಿಧಾನಗಳನ್ನು ಬಳಸಿ PM ಕುಸುಮ್ ಯೋಜನೆ ಎಂಬ ಹೆಸರನ್ನು ಬಳಸಿಕೊಂಡು ಮೋಸವನ್ನು ಮಾಡುತ್ತಿದ್ದಾರೆ. ದಯಮಾಡಿ ರೈತರು ಜಾಗರೂಕರಾಗಿರಿ. ಯಾಕಂದರೆ ಈ ವಿಧಾನಗಳಲ್ಲಿ ನಮಗೆ ಬಹಳ ಚೆನ್ನಾಗಿ ನಂಬಿಸ್ತಾ ಇದ್ದಾರೆ. ಯಾವ ವಿಧಾನಗಳನ್ನು ಬಳಸಿ ಮೋಸ ಮಾಡ್ತಿದ್ದಾರೆ ಅನ್ನೋದನ್ನು ವಿವರವಾಗಿ ತಿಳ್ಕೊಳ್ಳೋಣ. ಮೋಸದಿಂದ ಪಾರಾಗೋಣ. ಇದೀಗ ಹೊಸ ರೀತಿಯ ಮೋಸ ಮಾಡುವ ವಿಧಾನ ಹುಟ್ಟಿಕೊಂಡಿದೆ. ದಯಮಾಡಿ ಎಚ್ಚರಿಕೆಯಿಂದಿರಿ. ಇದರ ಬಗ್ಗೆ FIR ಸಹ ಆಗಿದೆ. ಇದರಲ್ಲಿ ಮೊದಲನೇ ವಿಧಾನ ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ, ನಾವು PM ಕುಸುಮ್ ಯೋಜನೆ ಬಗ್ಗೆ ಸರ್ಚ್ ಮಾಡ್ತಾ ಇರ್ತೀವಿ, ಹಲವಾರು ವೀಡಿಯೋಸನ್ನು ನೋಡ್ತಾ ಇರ್ತೀವಿ. ಆಗ ನಮ್ಮ ಮೊಬೈಲ್ನ AI ಮೂಲಕ ನಮಗೆ ಕೆಲವೊಂದು ಫೇಸ್ಬುಕ್, ಇನ್ಸ್ಟಾಗ್ರಾಮ್ನಲ್ಲಿ ಕೆಲವೊಂದು ಪೇಜಸ್ಗಳು ಸಿಗ್ತವೆ. ಅಲ್ಲಿ ಅಪ್ಲೈ ನೌ ಅಂತ ಇರುತ್ತೆ. PM ಕುಸುಮ್ ಯೋಜನೆ ಅಪ್ಲೈ ನೌ ಅಂತ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮ್ಮ ನೇಮು, ಕೆಲವೊಂದು ಡೀಟೇಲ್ಸ್ ಕೇಳುತ್ತೆ, ಎಷ್ಟು HP, ಯಾವ ಸ್ಟೇಟು ಅಂತ. ಅವನ್ನೆಲ್ಲ ತುಂಬಿದ್ರೆ ನೆಕ್ಸ್ಟು ನಮಗೆ ಕಾಲ್ ಬರುತ್ತೆ. ಕಾಲ್ ಬಂದಾಗ ಅವರು ಫೀಸ್ ಅಮೌಂಟು ಅಂಥೇಳಿ 6,000 to 10,000 ಗಂಟ ಕೇಳ್ತಾರೆ. ಅದನ್ನು ನಾವು ನಂಬಲೇಬೇಕು ಅನ್ನುವ ರೀತಿ ಡಾಕ್ಯುಮೆಂಟ್ಸು ಸಹ ರೆಡಿ ಮಾಡಿರ್ತಾರೆ. ಅದನ್ನು ನಂಬಿ ನಾವೇನಾದರೂ ಹಣವನ್ನು ಹಾಕಿದ್ರೆ ಆ ಹಣ ಇನ್ನೂ ನಮಗೆ ಸಿಗಲ್ಲ, ಜೊತೆಗೆ ಅವರಿನ ಕಾಂಟ್ಯಾಕ್ಟ್ಗೂ ಸಿಗಲ್ಲ. ಈ ಪ್ರಕಟಣೆಯನ್ನು ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮವೂ ಸಹ ಹೊರಡಿಸಿದೆ. ಎಚ್ಚರಿಕೆಯಿಂದ ಇರಿ ಅಂತೇಳಿ. ಅಂದರೆ ಏನಂತ ಹೊರಡಿಸಿದೆ ಅಂತ ಹೇಳಿದ್ರೆ, PM ಕುಸುಮ್ ಬಿ ಯೋಜನೆಯಡಿ ಅರ್ಜಿ ನೋಂದಣಿಗೆ ಆಹ್ವಾನಿಸುವ ಅಥವಾ ಹಣ ಪಾವತಿ ಮಾಡುವಂತೆ ಕೋರುವ ಅನಧಿಕೃತ ವೆಬ್ಸೈಟ್ ಅಥವಾ ಸಾಮಾಜಿಕ ಜಾಲತಾಣಗಳ ಆನ್ಲೈನ್ ಮೊಬೈಲ್ ಸಂದೇಶಗಳ ಕುರಿತು ಎಚ್ಚರಿಕೆಯ ಸೂಚನೆ. ಸೌರಮಿತ್ರ ವೆಬ್ಸೈಟ್ನಲ್ಲಿ ಅರ್ಜಿ ಹಾಕೋಕ್ಕೆ ಹೇಳಿರ್ತಾರೆ. ಅದನ್ನು ಹೊರತುಪಡಿಸಿ ವಾಟ್ಸಪ್ ಮೂಲಕ, ಫೇಸ್ಬುಕ್ ಮೂಲಕ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಹಣ ಹಾಕಿ ಎಂದಾಗ ಹಾಕಬೇಡಿ. ಜೊತೆಗೆ ಈ ನೋಂದಣಿಗೆ ಕೇವಲ www.sauramitra.com ಅಂತಕ್ಕಂತಹ ಕ್ರೆಡಾಲ್ನ ಒಂದು ಅಫಿಷಿಯಲ್ ವೆಬ್ಸೈಟನ್ನು ಬಳಸಿ, ಇನ್ಯಾವುದೇ ವೆಬ್ಸೈಟನ್ನು ಬಳಸಬೇಡಿ. ಈಗ ಯಾವುದೇ ಹೊಸ ಅರ್ಜಿಯನ್ನು ಕರೆದಿಲ್ಲ ಮತ್ತು 2025 ಡಿಸೆಂಬರ್ನಲ್ಲಿ ಅರ್ಜಿ ಹಾಕುವುದು ಕೊನೆಗೊಂಡಿರುತ್ತದೆ. ನಂತರ ಮತ್ತೆ ಅರ್ಜಿ ಹಾಕುವುದು ಪ್ರಾರಂಭವಾದಾಗ ನಾವೇ ಅಪ್ಡೇಟ್ ಮಾಡ್ತೀವಿ. ಜೊತೆಗೆ ನೀವು sauramitra.com ಚೆಕ್ ಮಾಡ್ತಾಯಿದ್ರೆ ನಿಮಗೆ ಗೊತ್ತಾಗುತ್ತೆ. ಇದೇ ರೀತಿ ಇನ್ನೊಂದು ವಿಧಾನ ಏನಪ್ಪ ಅಂದರೆ, ವಾಟ್ಸಪ್ನಲ್ಲಿ ನಿಮಗೆ ಮೆಸೇಜನ್ನು ಕಳಿಸ್ತಾರೆ. ಜೊತೆಗೆ ಆ ಯೋಜನೆ ಸಂಬಂಧಿಸಿದಂತೆ ಯೋಜನೆ ವಿವರ ಇರುವ PDF-ಗಳು, ಏನೇನು ಡಾಕ್ಯುಮೆಂಟ್ಸ್ ಬೇಕು ಅನ್ನೋದು, ಯೋಜನೆ ಜಾರಿಯಾಗಿರೋ ರೀತಿ ಕೆಲವೊಂದು ವೀಡಿಯೋಸ್ಗಳು, ಜೊತೆಗೆ ಯೋಜನೆಗೆ ನಾವು ಸೆಲೆಕ್ಟ್ ಆಗಿದ್ದೀವಿ ಅನ್ನೋ ಡಾಕ್ಯುಮೆಂಟ್ಸ್ಗಳು ಎಲ್ಲವನ್ನು ಕಳಿಸ್ಕೊಡ್ತಾರೆ, ನಮ್ಮನ್ನು ನಂಬಿಸ್ತಾರೆ. ಆನಂತರ ಹಣವನ್ನು ನೀವು ಸೋಲಾರ್ ಪ್ಯಾನಲ್ ಇನ್ಸ್ಟಾಲ್ ಆದಮೇಲೆ, ಸೋಲಾರ್ ಮೋಟ್ರಲ್ಲಿ ನೀರು ಬಂದ ನಂತರ ಕೊಡಿ ಅಂತ ಹೇಳ್ತಾರೆ. ಮೊದಲನೇದಾಗಿ ಡಾಕ್ಯುಮೆಂಟೇಷನ್ ಫೀಸು 8,500 ಅದೊಂದು ಹಾಕಿ, ಮಿಕ್ಕಿದ್ದನ್ನು ಎಲ್ಲ ಐಟಮ್ ಬಂದ ಮೇಲೆ ಹಾಕಿ ಅಂತ ಹೇಳ್ತಾರೆ. ಆದರೆ ನಂಬಿ ನಾವೇನಾದರೂ ಅಷ್ಟು ದುಡ್ಡನ್ನು 8,500 ಹಾಕಿದ್ರೆ ಮುಗೀತು, ಅಲ್ಲಿಗೆ ನಾವು 8,500 ಕಳ್ಕೊಂಡೋವಿ ಅಂತ. ಈಗ ಇವೆರಡು ಹಳೆಯ ವಿಧಾನಗಳು. ಈಗ ಹೊಸ ವಿಧಾನ ಬಹಳ ಅಪಾಯಕಾರಿ ಅಂತ ವಿಧಾನವನ್ನು ಮೋಸ ಮಾಡಲಿಕ್ಕೆ ಬಳಸ್ತಿದ್ದಾರೆ. ಈ ವಿಚಾರವಾಗಿ FIR ಸಹ ಆಗಿದೆ. ಅದೇನಪ್ಪ ಅಂದರೆ, ಕಳೆದ ವರ್ಷ ಡಿಸೆಂಬರ್ನಲ್ಲಿ PM ಕುಸುಮ್ ಯೋಜನೆಗೆ ಅರ್ಜಿಯನ್ನು ಕರೆದಿದ್ದರು. 1 ಲಕ್ಷಕ್ಕೂ ಹೆಚ್ಚು ಜನ ಅರ್ಜಿಯನ್ನು ಹಾಕಿದ್ರು.
ಅದರಲ್ಲಿ 40,000ಕ್ಕೂ ಹೆಚ್ಚು ಜನ ಹಣವನ್ನು ಕಟ್ಟಿದ್ದಾರೆ. ಅವರಿಗೆ ಮಾರ್ಚ್ ಒಳಗಡೆ ಇನ್ಸ್ಟಾಲ್ ಸಹ ಆಗುತ್ತೆ. ಆದರೆ ಈಗ ಮೋಸ ಮಾಡುವವರ ಟಾರ್ಗೆಟ್ ಯಾರಪ್ಪ ಅಂದರೆ ಈ ಉಳಿದ 60,000ಕ್ಕೂ ಹೆಚ್ಚು ಜನ ಆಗಿದ್ದಾರೆ. ಕಾರಣಾಂತರಗಳಿಂದ ಇವರು ಹಣವನ್ನು ಕಟ್ಟಲಿಲ್ಲ. ಈಗ ಇವರನ್ನು ಯಾವ ರೀತಿ ಮೋಸ ಮಾಡೋಕ್ಕೆ ಹೊರಟಿದ್ದಾರೆ ಅಂದರೆ, ಇವರ ಮೊಬೈಲ್ ನಂಬರ್ಗೆ ನೀವು PM ಕುಸುಮ್ ಯೋಜನೆಗೆ ಸೆಲೆಕ್ಟ್ ಆಗಿದ್ದೀರಿ ಅಂತ ಮೆಸೇಜ್ ಕಳಿಸೋದು. ನಂತರ ಅವರಿಗೆ ಕರೆಯನ್ನು ಮಾಡಿ ನೀವೀಗ ಹಣವನ್ನು ಕಟ್ಟಿದ್ರೆ ಇದೇ ಸ್ಕೀಮಲ್ಲಿ ಮಾರ್ಚ್ ಒಳಗಡೆ ನಿಮಗೆ ಸೋಲಾರ್ ಇನ್ಸ್ಟಾಲ್ ಆಗುತ್ತೆ, ಹಣ ಕಟ್ಟಿ ಅಂತ ಹೇಳೋದು. ಹಣ ಕಟ್ಟಲಿಕ್ಕೆ ಅಕೌಂಟ್ ನಂಬರು ಮತ್ತು ನೇಮನ್ನು ಕಳಿಸ್ತಾರೆ. ಒಂದು ಆಶ್ಚರ್ಯಕರ ಸಂಗತಿ ಏನಂದರೆ ನೇಮಲ್ಲಿ PM ಕುಸುಮ್ ಅಂತಲೇ ಇರುತ್ತೆ. ಹಾಗಾಗಿ ನಾವು ನಂಬಿ ಹಣವನ್ನೇನಾದರೂ ಕಟ್ಟಿದ್ರೆ ನಮ್ಮ ಹಣ ಮತ್ತೆ ನಮ್ಮ ಕೈಗೆ ಸಿಗೋ ಸಾಧ್ಯತೆ ತೀರಾ ಕಡಿಮೆ. ಈಗಾಗಲೇ ಈ ಪ್ರಕರಣ ಕರ್ನಾಟಕದಲ್ಲಿ ನಡೆದಿದೆ, ಜೊತೆಗೆ FIR ಸಹ ಆಗಿದೆ. ಬಹಳ ಎಚ್ಚರಿಕೆಯಿಂದ ಇರಿ. ಈಗ ಹೊಸ ಅರ್ಜಿ ಆಗಲಿ ಅಥವಾ 2025ರಲ್ಲಿ ಅರ್ಜಿ ಹಾಕಿದವರಿಗೆ ಹಣ ಕಟ್ಟುವುದಾಗಲಿ ಯಾವುದೂ ಇಲ್ಲ. ಯಾರಾದರೂ ಮೋಸ ಹೋಗೋದನ್ನು ಈ ವಿಡಿಯೋದಿಂದ ತಪ್ಪಿಸ್ಬೋದು ಅಂತ ಅನ್ನಿಸಿದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.